ಸಮುದಾಯದ ಶಾಸಕರು ಸಚಿವರು ಸಭೆ ಕರೆದಿದ್ದಾರೆ. ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ? ಅಲ್ಲ, ಇದು ಆತಂಕ ಇರುತ್ತೆ ಅವರಿಗೆ. ಐ ಆಮ್ ನಾಟ್ ಅಗೇನೆಸ್ಟ್ ಇಟ್, ಬಟ್ ಮೈ ಒನ್ಲಿ ಸಜೆಷನ್ ನಾನು ಹೇಳೋದು, ಇದನ್ನು ಫಸ್ಟ್ ಬರಲಿ ಅಲ್ಲ, ಸರ್ಕಾರದ ದಾಖಲಾತಿ ತಾವು ನೋಡ್ಕೊಳ್ಳಿ. ಕಮ್ಮಿ ಇದೆ, ನನ್ನ ತಾಲೂಕಿನಲ್ಲಿ 10,000 ಕಮ್ಮಿ ಇದೆ, ತೊಗೊಂಬನ್ನಿ, ಮಾಹಿತಿ ಕೊಡಿ. ಸುಮ್ಮನೆ ನಮ್ಗೆ ಕಮ್ಮಿ ಇದೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅರ್ಥ ಏನಿದೆ? ಮೈ ಒನ್ಲಿ ಫೀಲಿಂಗ್ ಈಸ್ ನಮ್ಮ ತಾಲೂಕಿನಲ್ಲಿ 10,000 ನಮ್ಮ ಸಮಾಜದ ಕಮ್ಮಿ ಇದೆ ಅಂತ ಇಟ್ಕೊಳ್ರಿ. ಆ ದಾಖಲಾತಿ ಬಂದಮೇಲೆ ವೆರಿಫೈ ಮಾಡೋವರೆಗೆ ತಡಿಬೇಕಲ್ಲ. ಆ ದಾಖಲಾತಿನ ಕೈಗೆ ಮುಟ್ಟಿಲ್ಲ, ಆಯಿತು, ಇಲ್ಲಿವರೆಗೆ ಯಾರು ಮಾಡಿದ್ದಾರೆ ಕಾಸ್ಟ್ ಸೆನ್ಸಸ್? ಯಾರು ಮಾಡಿಲ್ಲ ತಾನೆ? ಮಾಡಿದ್ದೀವಿ ಫಸ್ಟ್, ಮೊದಲನೇ ಸರಿ ಕಾಸ್ಟ್ ಸೆನ್ಸಸ್ ಆಗಿದೆ. ಅದು ಸರಿ ಇದೆಯೋ ತಪ್ಪಿಲ್ಲ ಅಂದ್ರೆ ನೀವು ಹೆಂಗೆ ಹೇಳ್ತೀರ? ವಾಟ್ ಬೇಸಿಸ್ ಯು ಆರ್ ಟೆಲ್ಲಿಂಗ್ ಇಟ್ ಇಸ್ ರಾಂಗ್? ಆನ್ ವಾಟ್ ಬೇಸಿಸ್ ಯು ಆರ್ ಟೆಲ್ಲಿಂಗ್ ಇಟ್ ಇಸ್ ರಾಂಗ್? ಐ ಆಮ್ ನಾಟ್ ಡಿಫೆಂಡಿಂಗ್ ಗೌರ್ಮೆಂಟ್, ಬಟ್ ಐ ಆಮ್ ಆಸ್ಕಿಂಗ್ ಎ ಕ್ವಶನ್. ಆನ್ ವಾಟ್ ಬೇಸಿಸ್ ಯು ಆರ್ ಟೆಲ್ಲಿಂಗ್ ಇಟ್ ಇಸ್ ರಾಂಗ್? ದೇರ್ ಇಸ್ ನೋ ಎವಿಡೆನ್ಸ್ ಫಾರ್ ದೆಮ್ ಟು ಟೆಲ್ ಇಟ್ ಇಸ್ ರಾಂಗ್. ನಿಮ್ಮ ಪಕ್ಷದವರು ಮಂಡ್ಯ MLA ಯಾರೇ ಇರಲಿ, ನಮ್ಮನೆಗೆ ಬಂದಿಲ್ಲ ಅಲ್ರಿ ಹೇಳ್ತಿರೋದು ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತಕ್ಕಂಥದ್ದಲ್ಲ, BJP ಕಾಂಗ್ರೆಸ್ JDS ಅಂತಕ್ಕಂಥಲ್ಲ. ಇಫ್ ಎನಿಬಡಿ ಈಸ್ ಸೇಯಿಂಗ್ ದಟ್ ರಾಂಗ್ ಇದೆ ಅಂತಂದ್ರೆ ಆನ್ ವಾಟ್ ಜಸ್ಟಿಸ್? ನಿಮ್ಮ ಮನೆಗೆ ಬಂದಿರೋ ಅಂದ ತಕ್ಷಣ ರಾಂಗಾ? ಈಗ ಆರೋಪನ್ನ ಒಂದು ಸೈಡ್ಗೆ ಇಡೋಣ. ನೀವೆಲ್ಲ ಸಮುದಾಯಗಳು ಕೇಳಿ, ನಾನು ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿ 30 ವರ್ಷದೇನೆ. ಎಲ್ಲರ ಸಮುದಾಯ ಲೆಕ್ಕ ಹಾಕಿದ್ರೆ ನಮ್ಮ ಕರ್ನಾಟಕದ 12 ಕೋಟಿ ಜನಸಂಖ್ಯೆ ಇದೆ. ನಿಮ್ದೆಷ್ಟು 1.5 ಕೋಟಿ, ನಮ್ದೆಷ್ಟು 4 ಕೋಟಿ, ಹಿಂಗೆಲ್ಲ ಸಮುದಾಯಗಳು ಹೇಳ್ತವೆ. ಸಪ್ರೇಟ್ ನಿಮ್ಮ ಸಮುದಾಯ ಯಾವ್ದು ನನಗೆ ಗೊತ್ತಿಲ್ಲ. ನಿಮ್ಮ ಸಮುದಾಯ ಹೋಗಿ ಕೇಳಿ, ನಿಮ್ಮ ಸಮುದಾಯ ಸ್ವಾಮೀಜಿಗೆ ಕೇಳಿ, ನಮ್ಮ ಸಮುದಾಯ ಸ್ವಾಮೀಜಿಗೆ ಕೇಳಿ, ನಿಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ ಕೇಳಿ, ಎಲ್ಲರೂ ಜಾಸ್ತಿನೇ ಹೇಳ್ತಾರೆ. ಎಲ್ಲರೂ ಹೇಳೋದು ನೋಡಿದ್ರೆ 18 ಕೋಟಿ ಆಗಬೇಕು ಕರ್ನಾಟಕದಾಗ. ಅದ್ರ ಬಗ್ಗೆ ಚರ್ಚೆ ಅಲ್ಲ. ಈಗ ಸಮರ್ಪಕವಾಗಿ ಸರ್ಕಾರ ಒಂದು ಸರ್ವೆ ಮಾಡಿದೆ. ಕಾಸ್ಟ್ ಸೆನ್ಸಸ್ ಮಾಡಿರ್ತಕ್ಕಂಥ ಸರ್ವೆ CD ಮುಖಾಂತರ ಕೊಡ್ತಾರೆ. ಅದನ್ನು ನೋಡಿ ಚರ್ಚೆ ಮಾಡಿ ಫಸ್ಟ್. ಅದನ್ನು ನೋಡಿ ಪಬ್ಲಿಕ್ ಡೊಮೈನ್ ಬಿಡಲೇಬೇಕು ತಾನೆ. ದಿಸ್ ಹ್ಯಾಸ್ ಟು ಗೋ ಟು ದಿ ಕ್ಯಾಬಿನೆಟ್, ದೆನ್ ಇಟ್ ಹ್ಯಾಸ್ ಟು ಗೋ ಟು ದಿ ಅಸೆಂಬ್ಲಿ, ಡಿಬೇಟ್ ಆಗಬೇಕು, ವಿಚಾರನ ವಿಮರ್ಶೆ ಆಗಬೇಕು. ಸೊ ಮೊದಲೇ ದಯಮಾಡಿ ಇದು ತಪ್ಪಿದೆ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ನನ್ನ ವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.